ಅಷ್ಟೇ ಅಲ್ಲ ಅಪ್ಪ, ಆ ವಿಕ್ಕಿ ಜೈಲ್ಗೆ ಹೋಗೋದನ್ನ ನೋಡಿ ಆ JP ಪಾಟೀಲ್ ಹಾಗೆ ಆ ಶಕ್ತಿ ಪ್ರಸಾದ್ ಇಬ್ರು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇವಳೆ ನಿಮ್ಮ ಮನೆಯ ಭಾರ್ಗವಿ. ಭಾರ್ಗವಿ ನಿನ್ನ ಹೆಂಡತಿ, ಆದ್ರೆ ಬೃಂದಾಗೆ ಸ್ವಂತ ತಂಗಿ. ಅವರಿಬ್ರು ಓಡ ಹುಟ್ಟಿದ ಅಕ್ಕ ತಂಗಿಯರು. ನೋಡಿ, ಚಿರಂಜೀವಿ ಸೌಭಾಗ್ಯವತಿ ಭಾರ್ಗವಿ ಭಟ್ಗಳಾಗಿದ್ದವರು ತಾಳಿ ಕಟ್ಟಿಸ್ಕೊಂಡು ಶ್ರೀಮತಿ ಭಾರ್ಗವಿ ಆಗಿದ್ದಾರೆ. ನಿನ್ ಮನೆಯಲ್ಲಿ ವಿಷಯ ಗೊತ್ತಾ? ನಿನ್ ತಂದೆ ತಾಯಿ ಇದಕ್ಕೆ ಒಪ್ಕೊಂಡಿದ್ದಾರಾ? ಮೇಡಮ್, ಈ ಕೇಸ್ ಮುಗಿಲಿ, ಆಮೇಲೆ ಒಟ್ಟಿಗೆ ಇಬ್ರು ಮನೇಲಿ ಹೇಳೋಣ ಅಂತ ಅನ್ಕೊಂಡಿದ್ವಲ್ಲ. ಅಕ್ಕ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಅರ್ಜುನ್, ಅದಕ್ಕೆ ಅಣ್ಣ ಹೇಳ್ತಿರೋದು ನಿಜನಾ? ಹೇಳಿ ಅದಕ್ಕೆ, ಬ್ರೋ ಹೇಳ್ತಿರೋದು ನಿಜನಾ? ಅದು ನಾನು ಅಂದ್ರೆ ನನ್ನ ಭಾರ್ಗವಿ ವಿಷಯನ ಮನೆಗೆ ಹೇಳಿದ್ ನೀವೇನಾ? ಹೇಳು, ನಿಜ ಹೇಳು. ಎಲ್ರ ಜೀವನದಲ್ಲಿ ಆಟ ಆಡ್ತಿದ್ಯಲ್ಲ, ಈಗ ಇವನೇನೋ ಕೇಳ್ತಿದ್ದಾನಲ್ಲ, ನಿಜ ಹೇಳು. ನಿಮ್ಮನ್ನ ಕೇಳ್ತಿರೋದಕ್ಕೆ ನನ್ನ ಭಾರ್ಗವಿ ವಿಷಯನ ಮನೇಲಿ ಹೇಳಿದ್ ನೀವೇನಾ? ಹೌದು, ನಾನೇ ಹೇಳಿದ್ದು. ಆದ್ರೆ ನಾನ್ ಮನೇಲಿ ವಿಷಯ ಹೇಳಿದ್ದು ನಿನ್ ಒಳ್ಳೇದಕ್ಕೆ ಅರ್ಜುನ್. ಅಪ್ಪ ಭಾರ್ಗವಿಗೆ ಮನೇಲಿ ಬೇರೆ ಗಂಡು ನೋಡಿದ್ರು. ಈ ಕಡೆ ವಂದನಾ ಜೊತೆ ನಿನ್ ಮದ್ವೆ ಫಿಕ್ಸ್ ಆಗಿತ್ತು. ನಿಮ್ಮಿಬ್ಬರ ಪ್ರೀತಿ ಬಗ್ಗೆ ಗೊತ್ತಿದ್ದು ನಾನ್ ಸುಮ್ಮನೆ ಇರ್ಬೇಕಿತ್ತ ಅರ್ಜುನ್? ಧನಲಕ್ಷ್ಮಿ, ಅಲ್ಲ 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 ಅಲ್ಲ, ಹುಡುಗಿ ನನ್ ಕೈಲಾಗಲ್ಲ, ನಂಗೆ ಸುಸ್ತಾಗ್ತಾ ಇದೆ. ಅಲ್ಲ,
ಆಕ್ಚುಲಿ ನಾವು ಇನ್ನೂ ಓಡಕ್ ಶುರು ಮಾಡಿಲ್ಲ, ಅಷ್ಟು ಬೇಗ ಸುಸ್ತಾಗ್ಬಿಟ್ರ? ಓ, MLA ಮಗಳಲ್ವಾ, ಭೂಮಿ ಮೇಲೆ ನಡೆದು ಅಭ್ಯಾಸ ಇಲ್ಲ ಅನ್ಸುತ್ತೆ. ಇರ್ಲಿ ಬಿಡಿ, ಒಂದು ಕೆಲಸ ಮಾಡಿ, ನೀವು ಇಲ್ಲೇ ರೀ, ನಾನು ಹೋಗಿ ಅವಳ ಹಿಡ್ಕೊಂಡು ಎಡೆ ಮುರಿ ಕಟ್ಟಿ ನಿಮ್ ಎದುರಿಗೆ ತಂದು ನಿಲ್ಲಿಸ್ತೀನಿ, ಆಯ್ತಾ? ಅಲ್ಲಿವರೆಗೂ ಇದ್ರ ಹಾಕೊಂಡು ಕೂಲ್ ಆಗಿರಿ. ಕೊಲೆಗಾರ ಸಿಕ್ಕಂದ? ಯಾರಂತೆ? ಅವಾಗ ಭಾರ್ಗವಿ ಕೇಸ್ ಹಾಕಿದ್ಲಲ್ಲ, ಆ MLA ಮಗ ವಿಕ್ಕಿ, ಅವನೇ ಸಂಜನ ಕೊಲೆ ಮಾಡಿದ್ನಂತೆ. ನಮ್ಮ ಭಾರ್ಗವಿ ಅವನ್ ಕತ್ತೆಪಟ್ಟಿ ಹಿಡ್ಕೊಂಡು ಮದುವೆ ಮನೆಯಿಂದ ಎಳ್ಕೊಂಬಂದಂತೆ. ಅವನಂತ ಪಾಪಿಗೆ ಶಿಕ್ಷೆ ಕೊಡ್ಲೇಬೇಕು. ನೀವು ಮಗಳನ್ನ ಹುಲಿ ತರ ಬೆಳೆಸಿದ್ರಣ, ಅವ್ರ ಧೈರ್ಯನ ಮೆಚ್ಚಲೇಬೇಕು. ನಮ್ ಪುಟ್ಟಿ ಕೊನೆಗೂ ಸಂಧ್ಯಾಗೆ ನ್ಯಾಯ ಕೊಡಿಸ್ಬಿಟ್ಲು ಪೂರ್ಣಿ. ಭಾರ್ಗವಿ, ನೀವು ಅರ್ಜುನ್ ಭಾರ್ಗವಿ ಅವ್ರ ಗಂಡ ಅಲ್ವಾ? ನಾನು JP ಪಾಟೀಲ್ ಮಗ, ಅರ್ಜುನ್ ಪಾಟೀಲ್. ಇದೊಳ್ಳೆ ಕತೆ ಆಯ್ತಲ್ಲ ಸರ್. ಅಲ್ಲ, ನ್ಯಾಯದ ಪರ ಇರೋ ನಿಮ್ಮ ಹೆಂಡತಿ ಪರವಾಗಿ ನಿಲ್ಲೋದು ಬಿಟ್ಟು ಈ ಕ್ರಿಮಿನಲ್ ವಹಿಸ್ಕೊಂಡು ಬಂದಿದ್ದೀರಲ್ಲ, ನೋಡೋದಕ್ಕೆ ಒಳ್ಳೆ ಎಜುಕೇಟೆಡ್ ತರ ಕಾಣ್ತೀರಾ. ಈ ಲೋಫರ್ ಸವಾಸ ಮಾಡಬೇಡಿ. ಹಾಗನ್ಬೇಡಿ ಸರ್, ವಿಕ್ಕಿ ಕ್ರಿಮಿನಲ್ ಅಂತ ಕೋರ್ಟ್ ಇನ್ನು ಹೇಳಿಲ್ಲ ಅಲ್ವಾ? ಕೋರ್ಟ್ ಹೇಳಿದ್ರು ಹೇಳದೆ ಇದ್ರು ನಾನು ಕ್ರಿಮಿನಲ್ ಅಲ್ಲ, ನಾನು ಕೊಲೆ ಮಾಡಿಲ್ಲ. ನಿಮ್ಮ ಹೆಂಡತಿ ಅವ್ರ ಜೀವನ ಲೆಕ್ಕಕ್ಕಿಡದೆ ಹೋರಾಡ್ತಾ ಸಾಕ್ಷಿ ಕಲೆಕ್ಟ್ ಮಾಡಿದ್ದಾರೆ. ಸತ್ಯನ ಆಚೆಗೆಳೆದು ಸಂಧ್ಯಾಗೆ ನ್ಯಾಯ ಕೊಡಿಸ್ತಿದ್ದಾರೆ. ನೀವು ಅವ್ರಿಗೆ ಸಪೋರ್ಟ್ ಆಗಿರೋದು ಬಿಟ್ಟು ಈ ಕ್ರಿಮಿನಲ್ಗೆ ಸಪೋರ್ಟ್ ಮಾಡ್ತಿದ್ರಲ್ಲ ಸರ್. ಅರ್ಜುನ್, ಅವನು ಹೇಳ್ತಿರೋದನ್ನ ನಂಬಡ ಅರ್ಜುನ್. ನಾನು ಋತುಗೋಸ್ಕರ ತುಂಬಾ ಚೇಂಜ್ ಆಗಿದ್ದೀನಿ, ಮುಂಚೆ ತರ ಇಲ್ಲ. ಮೊದ್ಲಿನ ವಿಕ್ಕಿ ಈ ತರ ಮಾಡಿದ್ದಾದ್ರೆ ನಂಬೋದಿತ್ತು, ಆದ್ರೆ ನಾನು ಸಂಧಿನ ಕಡೆ ಹೋಗೇ ಇಲ್ಲ ಅರ್ಜುನ್. ಆದ್ರೆ ಆ ಭಾರ್ಗವಿ ಈ ಸಂದರ್ಭನ ಯೂಸ್ ಮಾಡಿಕೊಂಡು ನನ್ನ ಮೇಲೆ ಸೇಡು ತೀರ್ಸ್ಕೊತಿದ್ದಾಳೆ. ಏಯ್ ಬದ್ಮಾಶ್, ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿದ್ಯಲ್ಲ. ನೀನು ಸಂಧ್ಯಾಗೆ ತೊಂದರೆ ಕೊಟ್ಟೇ ಇಲ್ವಾ? ಈ ವಿಷಯ ನಿಮಗೂ ಗೊತ್ತಲ್ವಾ ಸರ್? ನೀವು ಆಗ ಸಂಧ್ಯಾಗೆ ಭಾರ್ಗವಿಗೆ ಇಬ್ಬರಿಗೂ ಸಪೋರ್ಟ್ ಮಾಡ್ತಿದ್ರಿ ಅಲ್ವಾ? ಅಪ್ಪ, ಈ ದಿನಕ್ಕೋಸ್ಕರ ಅದೆಷ್ಟು ದಿನದಿಂದ ಕಾಯ್ತಿದ್ದ ಗೊತ್ತಾ ಅಪ್ಪ?
ನಾನು ಸಾಧನೆ ಮಾಡಿದೆ, ಸಂಧ್ಯೆಗೆ ನ್ಯಾಯ ಕೊಡಿಸ್ದೆ. ನಿಮ್ ಮುಂದೆ ಬಂದು ನಿಲ್ಲೋ ಧೈರ್ಯ ಇರಲಿಲ್ಲ ಅಪ್ಪ. ಆದ್ರೆ ಇವಾಗ ನೋಡಿ, ನಾನು ಸಂಧ್ಯೆಗೆ ನ್ಯಾಯ ಕೊಡಿಸ್ಬಿಟ್ಟೆ ಅಪ್ಪ. ಅವಳನ್ನ ಸಾಯಿಸಿರೋ ಮೃಗಗಳನ್ನ ಜೈಲಿಗಟ್ಟಿದ್ಯಾ ಅಂತ ಗೊತ್ತಾಯ್ತು ಪುಟ್ಟಿ. ಅದನ್ನು ಕೇಳಿ ನನಗೆ ತುಂಬಾ ಹೆಮ್ಮೆ ಅನಿಸ್ತು. ಹೌದು ಭಾರ್ಗವಿ, ನಮ್ಮ ಸಂಧ್ಯಾ ಬದುಕಿದ್ದಾಗ ಖುಷಿಯಾಗಿ ನೆಮ್ಮದಿಯಾಗಿ ಇರೋಕೆ ಆಗಿರ್ಲಿಲ್ಲ. ಈಗ್ಲಾದ್ರೂ ಅವಳ ಆತ್ಮ ಸಮಾಧಾನವಾಗಿರುತ್ತೆ ಬಿಡು. ಭಾರ್ಗವಿ, ನೀನು ಯಾವುದೇ ಕಾರಣಕ್ಕೂ ಆ ಕೇಸ್ ಬಿಡೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಹಾಗೆ ಆ ಸಂಧ್ಯಾ ನಿನಗಷ್ಟು ಹತ್ರದವಳು, ಅವಳ ಸಾವಿನ ನಿನಗೆಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಆದರೂ ಸಹ ಅದು ಯಾವುದನ್ನೂ ಹಚ್ಕೊಂಡಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿದೆಯಲ್ಲ ನೀನು, ನನಗೆ ಹೆಮ್ಮೆ ಅನಿಸ್ತಿದೆ ನಿನ್ನ ಬಗ್ಗೆ. ಅಷ್ಟೇ ಅಲ್ಲ ಅಪ್ಪ, ಆ ವಿಕ್ಕಿ ಜೈಲ್ಗೆ ಹೋಗೋದನ್ನ ನೋಡಿ ಆ JP ಪಾಟೀಲ್ ಹಾಗೆ ಆ ಶಕ್ತಿ ಪ್ರಸಾದ್ ಇಬ್ರು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇದಿನ್ನು ಶುರು ಅಷ್ಟೇ. ಈ ಕೇಸ್ ಮುಗಿತಿದ್ದ ಹಾಗೆ ನಿನಗೆ ಕಲ್ಪನಾ ಅತ್ತೆಗಾಗಿರೋ ಅನ್ಯಾಯಕ್ಕೆ ನಾನು ನ್ಯಾಯ ಕೊಡಿಸ್ತೀನಪ್ಪ. ಅದೇ ನನ್ನ ಮುಂದಿನ ಗುರಿ. ಶಬಾಷ್ ಭಾರ್ಗವಿ, ನಿನ್ ಮಾತು ಕೇಳಿ ನಂಗೆ ಹಾಲು ಕುಡಿದ್ರೆ ಸಂತೋಷ ಆಗ್ತಾ ಇದೆ. ಅರ್ಜುನ್ ಅಂತ ಅಳಿಯನ್ ಪಡೆಯೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಮ್ಮ. ಭಾರ್ಗವಿ, ನಾನು ಹೀಗೆ ದಿಢೀರ್ ಅಂತ ಅಳಿಯಂದ್ರನ್ನ ಯಾಕೆ ಹೊಗಳ್ತಾ ಇದ್ದೀನಿ ಅಂತ ಅನ್ಕೋತಾ ಇದೀಯಾ? ಇಷ್ಟೆಲ್ಲ ಕಷ್ಟ ಬಂದ್ರು ನಿನ್ ಜೊತೆಲಿ ನಿಂತು JP ಪಾಟೀಲ್ ಎದುರುಗಡೆ ನೀನ್ ವಾದ ಮಾಡೋದಕ್ಕೆ ಧೈರ್ಯ ತುಂಬಿದಾನೆ, ನಿನಗ್ ಪ್ರೋತ್ಸಾಹ ಕೊಟ್ಟಿದ್ದಾನೆ. ಅರ್ಜುನ್ನು ನಿನಗ್ ತಕ್ಕನಾದಂತ ಹುಡುಗ ಭಾರ್ಗವಿ. ನಿಮ್ದೊಂದು ಕೇಸ್ ಗೆಲ್ಲಕ್ಕೆ ನೀವ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀರಾ. ಭಾರ್ಗವಿ LLB ಅಂತ ಹೇಳ್ಕೊತೀರಲ್ವಾ, ಆ ಸ್ಥಾನಕ್ಕಾದ್ರೂ ಒಂದು ಗೌರವ ತೋರ್ಸೋದ್ ಬೇಡ್ವಾ? ನಾನ್ ಪ್ರೀತಿಸಿರೋ ಭಾರ್ಗವಿ ನೀವೇನಂತ ಆಶ್ಚರ್ಯ ಆಗ್ತಾ ಇದೆ.